ಕೆಲವೊಮ್ಮೆ ನಮ್ಮ ಜೀವನದಲ್ಲಿ ಸಮಸ್ಯೆ ಇರುವುದಕ್ಕಿಂತ ನಮ್ಮ ಮನಸ್ಸಿನಲ್ಲಿರುವ ಸಮಸ್ಯೆಯೇ ದೊಡ್ಡದಾಗಿರುತ್ತದೆ. ಸಡನ್ ಆಗಿ ಏನೋ ಒಂದು ಘಟನೆ ನಡೆಯುತ್ತದೆ, ಯಾರೋ ಒಂದು ಮಾತು ಹೇಳ್ತಾರೆ, ಫ್ರೆಂಡ್ಸ್ ನಮ್ಮ ಮೆಸೇಜ್ಗೆ ರಿಪ್ಲೈ ಮಾಡಲ್ಲ. ಒಂದೊಂದು ಸರಿ ನಾವು ಮಾಡಿದ ತಪ್ಪು ನೆನಪಾಗುತ್ತದೆ, ನಾಳೆ ಏನಾಗುತ್ತೋ ಅನ್ನೋ ಭಯ ಕಾಡುತ್ತೆ. ಹಾಗೇನಾದರೂ ಆಗ್ಬಿಟ್ರೆ ಏನು ಮಾಡಲಿ, ನಾನು ಹೀಗೆ ಮಾಡಬಾರ್ದಿತ್ತು, ಅವರು ನನ್ನ ಬಗ್ಗೆ ಏನಂದ್ಕೊಂಡ್ರೋ, ಮುಂದೆ ಏನಾಗುತ್ತೋ. ನಡೆದ ಯಾವುದೋ ಒಂದು ಘಟನೆ ನಮ್ಮ ತಲೆಯಲ್ಲಿ ನೂರಾರು ಪ್ರಶ್ನೆಗಳನ್ನು ಹುಟ್ಟು ಹಾಕುತ್ತದೆ. ಬರುವ ಆಲೋಚನೆಗಳು ಭಯ ತರಿಸುತ್ತವೆ. ಇದುವೇ ನಮ್ಮ ಓವರ್ ಥಿಂಕಿಂಗ್ ಆಗಿದೆ. ಆದರೆ ಇಲ್ಲಿ ಯೋಚನೆ ಮಾಡುವುದು ತಪ್ಪಲ್ಲ, ಆದರೆ ನಮ್ಮ ಯೋಚನೆಗಳು ನಮಗೆ ಭಯ ಹುಟ್ಟಿಸುವಂತೆ ಇರಬಾರದು, ಅವು ನಮ್ಮನ್ನು ಡಿಮೋಟಿವೇಟ್ ಮಾಡುವಂತೆ ಇರಬಾರದು. ಅದು ನೀವು ಗಮನಿಸಿದ್ದೀರಾ? ನಾವು ರಾತ್ರಿ ಮಲಗಲು ಹೋಗುತ್ತೇವೆ, ನಮ್ಮ ದೇಹಕ್ಕೆ ವಿಶ್ರಾಂತಿ ಬೇಕಾಗಿರುತ್ತದೆ, ಆದರೆ ಮನಸ್ಸಿನಲ್ಲಿ ಅವತ್ತು ನಡೆದು ಹೋದ ಯಾವುದೋ ಘಟನೆ ನೆನಪಾಗುತ್ತದೆ. ಯಾರೋ ಹೇಳಿದ ಒಂದು ಮಾತು, ನಾವು ಮಾಡಿದ ಒಂದು ತಪ್ಪು, ನಡೆದು ಹೋದ ಒಂದು ಘಟನೆ, ಎಲ್ಲವನ್ನೂ ಮನಸ್ಸು ಮತ್ತೆ ಮತ್ತೆ ನೆನಪು ಮಾಡುತ್ತದೆ. ಇದರಿಂದ ಸಮಸ್ಯೆ ಏನೋ ದೊಡ್ಡದ್ದು ಅನ್ನೋ ಹಾಗೆ ಕಾಣುತ್ತದೆ. ಪರಿಸ್ಥಿತಿ ಬದಲಾಗುವುದಿಲ್ಲ, ಆದರೆ ನೀವು ಇದನ್ನು ಅರ್ಥ ಮಾಡಿಕೊಳ್ಳಿ. ನಡೆದ ಯಾವುದೋ ಘಟನೆಯನ್ನ, ಸಮಸ್ಯೆಯನ್ನ 10 ಬಾರಿ ಯೋಚಿಸಿದರೆ ಗೊಂದಲ ಹೆಚ್ಚಾಗುತ್ತದೆಯೇ ಹೊರತು ಪರಿಹಾರ ಸಿಗುವುದಿಲ್ಲ. ಒಂದು ಸಲ ಯೋಚಿಸಿ, ಆಗ ಪರಿಹಾರ ಸಿಗದಿದ್ದರೆ ಸ್ವಲ್ಪ ಸಮಯ ಅದನ್ನು ಬಿಟ್ಟು ಬಿಡಿ. ಏಕೆಂದರೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರ ತಕ್ಷಣವೇ ಸಿಗುವುದಿಲ್ಲ. ನಿಮ್ಮ ಜೀವನದಲ್ಲಿ ನಡೆದ ಕೆಲವು ಘಟನೆಗಳನ್ನು ನೆನಪಿಸಿಕೊಳ್ಳಿ. ಒಂದು ಟೈಮಲ್ಲಿ ಅದು ದೊಡ್ಡ ಸಮಸ್ಯೆ ಅಂತ ನೀವು ಅಂದ್ಕೊಂಡಿದ್ರಿ, ಆದರೆ ಈ ದಿನ ಆ ಸಮಸ್ಯೆ ಎಲ್ಲಿದೆ? ಬಹುಶಃ ಅದು ಮುಗಿದು ಹೋಗಿದೆ, ಅಥವಾ ನೀವು ಅದರಿಂದ ಹೊರ ಬಂದಿದ್ದೀರಿ. ಅಂದರೆ ಸಮಸ್ಯೆ ಬಂದಾಗ ನಿಮ್ಮ ಮನಸ್ಸು ಮತ್ತು ನಿಮ್ಮ ಆಲೋಚನೆಗಳು ನಿಮ್ಮನ್ನು ಹೆದರಿಸಿದಷ್ಟು ಕೆಟ್ಟದ್ದೇನೂ ಆಗಿರಲಿಲ್ಲ. ನಮ್ಮಲ್ಲಿ ಬರುವ ಅತಿಯಾದ ಯೋಚನೆ, ಓವರ್ ಥಿಂಕಿಂಗ್, ನಮ್ಮಿಂದ ನೆಮ್ಮದಿಯನ್ನ ಕಸಿದುಕೊಳ್ಳುತ್ತದೆ. ಇಲ್ಲಿ ನೀವು ಒಂದು ವಿಷಯವನ್ನ ಯಾವಾಗಲೂ ನೆನಪಿಟ್ಟುಕೊಳ್ಳಿ. ವಾಟ್ ಇಫ್ ಅಂದರೆ ಹಾಗಾದರೆ ಏನೋ ಅನ್ನೋ ಪ್ರಶ್ನೆ ನಿಮ್ಮ ಜೀವನವನ್ನು ಹಾಳು ಮಾಡುತ್ತೆ. ಅದು ವಾಟ್ ಇಫ್ ನಾನು ಫೇಲ್ ಆದರೆ, ವಾಟ್ ಇಫ್ ಅವರು ನನ್ನನ್ನು ಬಿಟ್ಟು ಹೋದರೆ, ವಾಟ್ ಇಫ್ ನನಗೆ ಅವಕಾಶ ಸಿಗದಿದ್ದರೆ, ವಾಟ್ ಇಫ್ ನಾಳೆ ಕೆಟ್ಟದ್ದೇನಾದರೂ ನಡೆದರೆ. ಆದರೆ ಅದೇ ಮನಸ್ಸಿಗೆ ಅದೇ ಜಾಗದಲ್ಲಿ ವಾಟ್ ಇಫ್ ಎವ್ರಿಥಿಂಗ್ ಗೋಸ್ ರೈಟ್ ಅಂದರೆ ಎಲ್ಲವೂ ಸರಿಯಾಗಿ ನಡೆದರೆ ಏನು ಅನ್ನೋ ಒಂದು ಪ್ರಶ್ನೆ ಕೇಳಿಕೊಳ್ಳಿ. ಅದು ಏನಾಗಬಹುದು? ನೀವು ಗೆದ್ದರೆ, ನಿಮಗೆ ಅವಕಾಶ ಸಿಕ್ಕರೆ, ನಿಮ್ಮ ಗುರಿ ಕನಸು ನನಸಾದರೆ, ಉತ್ತಮ ಜೀವನ ನಿಮ್ಮದಾದರೆ, ಈ ರೀತಿಯ ಯೋಚನೆ ನಿಮ್ಮ ಪಾಸಿಟಿವ್ ಎನರ್ಜಿ ಸೃಷ್ಟಿಸುತ್ತದೆ. ಹೇಳಿ, ಅದು ಯಾಕೆ ಕೆಟ್ಟದ್ದನ್ನೇ ಯೋಚಿಸಬೇಕು? ಬರೀ ನೆಗೆಟಿವ್ ಥಿಂಕಿಂಗ್ಗೆ ಯಾಕೆ ಜಾಗ ಕೊಡುವಿರಿ? ಇದು ಬೇಡ, ನಿಲ್ಲಿಸಿಬಿಡಿ. ಹಾಗೆ ನಿಮ್ಮ ಹಿಂದಿನ ತಪ್ಪುಗಳನ್ನು ಮತ್ತೆ ಮತ್ತೆ ಯೋಚಿಸುವುದನ್ನು ನಿಲ್ಲಿಸಿ. ಅದು ಈಗ ಯಾಕೆ? ಹೌದು, ನೀವು ತಪ್ಪು ಮಾಡಿರಬಹುದು, ನೀವು ಒಂದು ಟೈಮ್ ರಾಂಗ್ ಡಿಸಿಷನ್ ಮಾಡಿರಬಹುದು, ಯಾರನ್ನಾದರೂ ನೋಯಿಸಿರಬಹುದು, ಯಾರನ್ನಾದರೂ ತಪ್ಪಾಗಿ ಅರ್ಥ ಮಾಡಿಕೊಂಡಿರಬಹುದು. ಆದರೆ ಯಾವುದೋ ಒಂದು ಕೆಟ್ಟ ತಪ್ಪಿನಿಂದ ನೀವು ಕೆಟ್ಟ ವ್ಯಕ್ತಿ ಅಂತ ಅಲ್ಲ. ಜೀವನದಲ್ಲಿ ತಪ್ಪು ನಡೆದರೆ ಅದನ್ನು ಸ್ವೀಕರಿಸಿ, ತಪ್ಪಿನಿಂದ ಪಾಠ ಕಲಿಯಿರಿ, ಅದನ್ನು ಒಪ್ಪಿಕೊಳ್ಳಿ. ತಪ್ಪು ಅನಿಸಿದರೆ ಕ್ಷಮೆ ಕೇಳಿ, ಆದರೆ ಮತ್ತೆ ಮತ್ತೆ ಅದೇ ತಪ್ಪು ನಡೆಯದಂತೆ ಬದುಕಿ ತೋರಿಸಿ. ಪ್ರತಿದಿನ ಅದೇ ತಪ್ಪಿಗಾಗಿ ನಿಮ್ಮನ್ನೇ ಶಿಕ್ಷಿಸಿಕೊಳ್ಳಬೇಡಿ. ಪಾಸ್ಟ್ ಇಸ್ ಎ ಲೆಸನ್, ನಾಟ್ ಎ ಲೈಫ್ ಸೆಂಟೆನ್ಸ್. ಹಿಂದಿನ ಪುಟವನ್ನು ಬದಲಿಸಲು ಸಾಧ್ಯವಿಲ್ಲ, ಆದರೆ ಮುಂದಿನ ಪುಟವನ್ನು ಹೇಗೆ ಬರೆಯಬೇಕು ಅನ್ನುವುದು ನಿಮ್ಮ ಕೈಯಲ್ಲಿದೆ. ಅದು ಯಾವಾಗಲಾದರೂ ಓವರ್ ಥಿಂಕಿಂಗ್, ಅತಿಯಾದ ಯೋಚನೆಗಳು ನಿಮ್ಮನ್ನು ಕಾಡುತ್ತಿದ್ದರೆ ನಿಮ್ಮನ್ನೇ ನೀವು ಒಂದು ಬಾರಿ ಕೇಳಿಕೊಳ್ಳಿ, ಇದು ನನ್ನ ಕೈಯಲ್ಲಿದೆಯಾ? ನಿಮ್ಮ ಕೈಯಲ್ಲಿದ್ದರೆ ಒಂದು ಸಣ್ಣ ಹೆಜ್ಜೆ ಮುಂದೆ ಇಡಿ. ಓದಬೇಕು ಅಂದರೆ ಇವತ್ತೇ 1 ಗಂಟೆ ಓದಿ. ಜಾಬ್ ಹುಡುಕಬೇಕು ಅಂದರೆ ಒಂದು ಅಪ್ಲಿಕೇಶನ್ ಹಾಕಿ. ಯಾರೊಂದಿಗಾದರೂ ಮಾತನಾಡಬೇಕು ಅನಿಸಿದರೆ ಮಾತನಾಡಿ. ಕ್ಷಮೆ ಕೇಳುವುದರಿಂದ ಸಮಸ್ಯೆ ಸರಿ ಹೋಗುತ್ತದೆ ಅಂದರೆ ಕ್ಷಮೆ ಕೇಳಿಬಿಡಿ. ಅಂದರೆ ಯೋಚನೆಯನ್ನು ನಿಮ್ಮ ಆಕ್ಷನ್ ಆಗಿ ಬದಲಿಸಿ.
ಆದರೆ ಇದ್ಯಾವುದು ನಿಮ್ಮ ಕೈಯಲ್ಲಿ ಇಲ್ಲ ಅಂದರೆ ಅದನ್ನು ಸ್ವೀಕರಿಸಿ. ಯಾಕೆ ಅಂದರೆ ನಿಮ್ಮ ನಿಯಂತ್ರಣದಲ್ಲಿಲ್ಲದ ವಿಷಯದ ಬಗ್ಗೆ ಅತಿಯಾಗಿ ಯೋಚಿಸುವುದು ಅದು ನಿಮ್ಮ ಶಕ್ತಿಯನ್ನು ವ್ಯರ್ಥ ಮಾಡುವ ಕೆಲಸವಾಗುತ್ತದೆ. ಒಂದನ್ನು ನೆನಪಿಟ್ಟುಕೊಳ್ಳಿ, ನಿಮ್ಮ ಮನಸ್ಸು ಯಾವಾಗಲೂ ನೀವು ಹೇಳಿದಂತೆ ಕೇಳುವುದಿಲ್ಲ. ಅದು ಕೆಲವೊಮ್ಮೆ ನಿಮ್ಮನ್ನ ಹೆದರಿಸುತ್ತದೆ. ನಿನ್ನಿಂದ ಆಗಲ್ಲ, ನೀನು ಸೋಲುತ್ತೀಯ, ಜನ ನೋಡಿ ನಗ್ತಾರೆ, ಬೇಡ ಸುಮ್ಮನೆ ಯಾಕೆ ಅಂತ ಅನಿಸತ್ತೆ. ಆದರೆ ಮನಸ್ಸು ಹೇಳಿದ ಈ ಎಲ್ಲ ಮಾತನ್ನ ಸತ್ಯ ಅಂತ ನಂಬಬೇಡಿ. ಏನೋ ಒಂದು ಯೋಚನೆ ಬಂತು ಅಂದರೆ ಅದೇ ನಿಜ ಆಗಲ್ಲ. ಭಯ ಬಂದರೆ ಅದೇ ಶಾಶ್ವತ ಅಲ್ಲ. ನೀವು ನಿಮ್ಮ ಆಲೋಚನೆಗಳಿಗಿಂತ ದೊಡ್ಡವರು. ಅದನ್ನು ಪಾಸಿಟಿವ್ ಆಗಿ ನೀವು ಬದಲಿಸಬಹುದು. ಅದು ಇನ್ನು ಮುಂದೆ ನಿಮ್ಮ ಮನಸ್ಸಿನಲ್ಲಿ 1000 ಆಲೋಚನೆಗಳು ಬರುತ್ತಿದ್ದರೆ ಒಮ್ಮೆ ನಿಂತು ಆಳವಾಗಿ ಉಸಿರು ತೆಗೆದುಕೊಳ್ಳಿ. ನಿಮ್ಮ ಸುತ್ತಲೂ ನೋಡಿ, ನೀವು ಈಗ ಎಲ್ಲಿದ್ದೀರೋ ಅದನ್ನು ಗಮನಿಸಿ. ಈ ಕ್ಷಣದ ಬಗ್ಗೆ ಆಲೋಚಿಸಿ. ಏಕೆಂದರೆ ಜೀವನ ನಡೆಯುವುದು ಪಾಸ್ಟ್ನಲ್ಲಿ ಅಲ್ಲ, ಜೀವನ ನಡೆಯುವುದು ಫ್ಯೂಚರ್ನಲ್ಲಿ ಅಲ್ಲ, ಜೀವನ ನಡೆಯುವುದು ಈ ಕ್ಷಣದಲ್ಲಿ. ನಿನ್ನೆಯ ದಿನ ಮುಗಿದು ಹೋಯಿತು, ನಾಳೆ ಇನ್ನೂ ಬಂದಿಲ್ಲ. ನಿಮ್ಮ ಕೈಯಲ್ಲಿರುವುದು ಈ ಒಂದು ಕ್ಷಣ ಮಾತ್ರ. ಹಾಗಾಗಿ ಈ ಕ್ಷಣವನ್ನು ಭಯದಲ್ಲಿ ಕಳೆಯಬೇಡಿ, ಯೋಚನೆಯಲ್ಲೇ ತಲೆ ಕೆಡಿಸಿಕೊಳ್ಳಬೇಡಿ. ಬದಲಿಗೆ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಬದುಕಿ. ಅದೇ ರೀತಿ ಎಲ್ಲರಿಗೂ ನೀವು ಇಷ್ಟ ಆಗಬೇಕು ಅಂತ ಏನೂ ಇಲ್ಲ. ಯಾರು ನಿಮ್ಮನ್ನ ತಪ್ಪಾಗಿ ಅರ್ಥ ಮಾಡಿಕೊಳ್ಳಬಹುದು, ಯಾರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡಬಹುದು, ಕೆಲವರು ನಿಮ್ಮನ್ನ ಇಗ್ನೋರ್ ಮಾಡಬಹುದು. ಇಲ್ಲಿ ಪ್ರತಿಯೊಂದು ವಿಷಯವನ್ನ ಮನಸ್ಸಿಗೆ ತೆಗೆದುಕೊಳ್ಳಬೇಡಿ. ನಿಮ್ಮ ಜೀವನ ನಿಮಗೆ ನಿಮ್ಮ ಭವಿಷ್ಯವನ್ನ ಉತ್ತಮವಾಗಿ ನಿರ್ಮಿಸುವತ್ತ ಗಮನ ಹರಿಸಿ. ಆದ್ದರಿಂದ ಯಾವಾಗಲೂ ಖಾಲಿ ಮನಸ್ಸಿನಿಂದ ಕೂರಬೇಡಿ. ಅಂದರೆ ಯಾವುದೇ ಕೆಲಸ ಇಲ್ಲದೆ ಏನೋ ಯೋಚಿಸುತ್ತಾ ಇರಬೇಡಿ, ಬ್ಯುಸಿ ಆಗಿರಿ. ನಿಮ್ಮ ದಿನಕ್ಕೆ ಒಂದು ಗೋಲ್ ಸೆಟ್ ಮಾಡಿ. ಅದು ಈ ದಿನ ನಾನು ಏನು ಕಲಿಯಬೇಕು, ಏನು ಕೆಲಸ ಮಾಡಬೇಕು, ಏನು ಓದಬೇಕು. ನಿಮ್ಮ ಗುರಿ ಕಡೆಗೆ ನಡೆಯಿರಿ. ಅದು ನಿಮ್ಮ ಜೀವನ ಕಟ್ಟಿಕೊಳ್ಳುವ ಕೆಲಸದಲ್ಲಿ ಬ್ಯುಸಿ ಆಗಿರಿ. ನಿಮ್ಮ ಫ್ಯೂಚರ್ ಕಟ್ಟಲು ಬಳಸಬೇಕಾದ ಎನರ್ಜಿಯನ್ನು ನಿಮ್ಮ ಪಾಸ್ಟ್ ಅಂದರೆ ನಡೆದು ಹೋದ ಘಟನೆಗಳ ಬಗ್ಗೆ ಯೋಚಿಸುವುದರಲ್ಲಿಯೇ ಸಮಯ ವ್ಯರ್ಥ ಮಾಡಬೇಡಿ. ಅದು ನೀವು ಇವತ್ತೇ ಬದಲಾಗಿ ನಿಮ್ಮ ಮನಸ್ಸಿಗೆ ಒಂದು ಮಾತು ಹೇಳಿ, ನಾನು ಪ್ರತಿಯೊಂದು ಸಮಸ್ಯೆಯನ್ನು ಈಗಲೇ ಸಾಲ್ವ್ ಮಾಡಬೇಕಾಗಿಲ್ಲ, ಎಲ್ಲ ಪ್ರಶ್ನೆಗಳಿಗೆ ಈಗಲೇ ಉತ್ತರ ಬೇಕಾಗಿಲ್ಲ, ಎಲ್ಲ ಜನರ ಅಭಿಪ್ರಾಯ ನನಗೆ ಬೇಡ, ನಾಳೆ ಏನಾಗುತ್ತದೆ ಅದರ ಬಗ್ಗೆ ಈಗಲೇ ಚಿಂತೆ ಬೇಡ. ಆದರೆ ಇವತ್ತು ನಾನು ಒಳ್ಳೆಯ ಕೆಲಸ ಮಾಡುತ್ತೇನೆ ಅಂತ ನಿರ್ಧಾರ ಮಾಡಿ ಈ ಜೀವನವನ್ನು ಸಂತೋಷವಾಗಿ ಕಳೆಯಬೇಕು. ನೀವು ಇಷ್ಟಪಡುವ ಜನರ ಜೊತೆ ಮಾತನಾಡಬೇಕಾದ ಸಮಯವನ್ನು ಅವರ ಬಗ್ಗೆ ಓವರ್ ಥಿಂಕಿಂಗ್ ಮಾಡುವುದರಲ್ಲಿ ಕಳೆಯಬೇಡಿ. ನಿಮ್ಮ ಗುರಿ ಕನಸುಗಳನ್ನು ಸಾಧಿಸಬೇಕಾದ ಸಮಯವನ್ನು ನನಗೆ ಆಗುತ್ತಾ ಎಂದು ಯೋಚಿಸುವುದರಲ್ಲಿ ಕಳೆಯಬೇಡಿ. ನೀವು ಒಳ್ಳೆಯವರಾಗಿ ಬದುಕಬೇಕಾದ ದಿನಗಳನ್ನು ಹಿಂದಿನ ತಪ್ಪುಗಳ ಜೊತೆ ಹೋರಾಡುವುದರಲ್ಲಿಯೇ ಕಳೆಯಬೇಡಿ. ಯೋಚನೆ ಬೇಕು, ಆದರೆ ಮಿತಿಮೀರಿ ಯೋಚನೆ ಬೇಡ. ಪ್ಲಾನಿಂಗ್ ಬೇಕು, ಆದರೆ ಭಯ ಬೇಡ. ಪಾಸ್ಟ್ನಿಂದ ಲೆಸನ್ ಬೇಕು, ಆದರೆ ಗಿಲ್ಟ್ ಬೇಡ. ಫ್ಯೂಚರ್ ಬಗ್ಗೆ ಡ್ರೀಮ್ ಬೇಕು, ಆದರೆ ಆಂಗ್ಸೈಟಿ ಬೇಡ. ನಿಮ್ಮ ತಲೆಯಲ್ಲಿ 1000 ನೆಗೆಟಿವ್ ಆಲೋಚನೆಗಳು ಬರಬಹುದು, ಆದರೆ ಅವು ಜೀವನ ಬದಲಿಸಲ್ಲ. ನಿಮ್ಮ ಒಂದು ನಿರ್ಧಾರ, ನಿಮ್ಮ ಒಂದು ಪ್ರಯತ್ನ, ಅದೇ ನಿಮ್ಮ ಜೀವನವನ್ನು ಬದಲಿಸುವುದು. ವಿಡಿಯೋ ಕೊನೆಯಲ್ಲಿ ನಾನು ಹೇಳುವುದಿಷ್ಟೇ, ಸಾಕು. ಅತಿಯಾಗಿ ಓವರ್ ಥಿಂಕಿಂಗ್ ಮಾಡುವುದನ್ನು ನಿಲ್ಲಿಸಿ. ನಿಮ್ಮ ಗುರಿ ಕನಸಿಗಾಗಿ ಬದುಕಿ. ನೀವು ಕೇವಲ ಯೋಚಿಸುತ್ತಾ ಜೀವನ ಕಳೆಯಲು ಬಂದಿಲ್ಲ, ಏನಾದರೂ ಸಾಧಿಸಲು ಹುಟ್ಟಿರುವಿರಿ. ಇಂದಿನಿಂದ ನಿಮ್ಮ ಮನಸ್ಸಿಗೆ ಶಾಂತಿಯನ್ನ ಕೊಡಿ, ನಿಮ್ಮ ಕನಸುಗಳಿಗೆ ಸಮಯ ಕೊಡಿ ಮತ್ತು ನಿಮ್ಮ ಜೀವನಕ್ಕೆ ಒಂದು ಹೊಸ ಅವಕಾಶ ಕೊಡಿ. ಒಳ್ಳೆಯದಾಗಲಿ. ಸಿಗ್ತೀನಿ ಮತ್ತೆ. ಧನ್ಯವಾದ.